ಚಿಂತಾಮಣಿಯಲ್ಲಿ ಡ್ರಗ್ಸ್ ಬೇಡ ಬ್ರೋ ಸೌಂಡ್ ಪೊಲೀಸ್ ಇಲಾಖೆಯಿಂದ ಬೃಹತ್ ಜಾಗೃತಿ ಮೆರವಣಿಗೆ. ಚಿಂತಾಮಣಿಯನ್ನ ನಶೆ ಮತ್ತು ಮಾದಕ ವಸ್ತು ಮುಕ್ತ ನಗರವನ್ನಾಗಿ ಮಾಡಲು ಸಾರ್ವಜನಿಕರು ಹಾಗೂ ಆಟೋ ಚಾಲಕರು ಸಹಕಾರ ಅತ್ಯಂತ ಮುಖ್ಯ ಎಂದು ತಹಶೀಲ್ದಾರ್ ಸುದರ್ಶನ್ ಯಾದವ್ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಮೈದಾನದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ಮಾದಕ ವಸ್ತುಗಳ ವಿರೋಧಿ ಜಾಗೃತಿ ಅಭಿಯಾನ ಹಾಗೂ ಮೆರವಣಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅಧಿಕಾರಿಗಳು ಮಾತನಾಡಿದರು. ವ್ಯಸನಿಗಳು ತೆಗೆದುಕೊಳ್ಳುವ ದುರಭ್ಯಾಸದ ವಸ್ತುಗಳಲ್ಲಿ ನಶೆ ಇಲ್ಲ. ನಾವು ಬದುಕುವ ರೀತಿಯಲ್ಲಿ ಮತ್ತು ಸಾಧಿಸುವ ಯಶಸ್ಸಿನಲ್ಲಿ ನಿಜವಾದ ನಶೆ ಇದೆ. ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಿಸಿ ಒಳ್ಳೆಯ ಭವಿಷ್ಯ ರೂಪಿಸಲು ಶ್ರಮಿಸಬೇಕು ಎಂದು ಹೇಳಿದರು. ಗ್ರಾಮಾಂತರ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜ್ ಮಾತನಾಡಿ, ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ RISC ಯೋಜನೆ ಕುರಿತು ವಿವರಿಸಿದರು. ಮಾದಕ ವಸ್ತುಗಳನ್ನು ತಿರಸ್ಕರಿಸಿ ಎಲ್ಲಾದರೂ ಮಾದಕ ವಸ್ತುಗಳ ಮಾರಾಟ ಕಂಡುಬಂದರೆ ಪೊಲೀಸರಿಗೆ ಮಾಹಿತಿ ನೀಡಿ ಜಾಗೃತಿ ಅಭಿಯಾನಕ್ಕೆ ಬೆಂಬಲ ನೀಡಿ ಆರೋಗ್ಯವಂತ ಸಮಾಜದ ಸಬಲೀಕರಣಕ್ಕೆ ಕೈ ಜೋಡಿಸಿ ಎಂದು ಹೇಳಿದರು. ನಗರ ಠಾಣೆ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಮಾತನಾಡಿ, ಯುವಜನತೆ ಮತ್ತು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲು ಡ್ರಗ್ಸ್ ಬೇಡ ಬ್ರೋ ಅಭಿಯಾನವನ್ನು ಕೈಗೊಳ್ಳಲಾಗಿದ್ದು, ಸಮಾಜದಲ್ಲಿ ಗೌರವಯುತ ಜೀವನ ನಡೆಸುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದರು. ಕಾರ್ಯಕ್ರಮದ ನಂತರ ಆಟೋ ಚಾಲಕರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸಿದರು. ನೀವು ದಯವಿಟ್ಟು ಇವತ್ತು ಮಾಡ್ತೀರಲ್ಲ ಎಲ್ಲಾನು, ಜೊತೆಗೆ ಯಾವುದೇ ಅಹಿತಕರ ಘಟನೆಗಳು ಟೌನಲ್ಲಿ ನಡೀತಾ ಇದ್ರೇನೋ, ಬೇರೆ ದೇಶದವ್ರು ಯಾರಾದ್ರೂ ಇದ್ರೇನೋ, ಬೇರೆ ವಲಸಿಗರು ನಮ್ಮಲ್ಲಿದ್ರೇನೋ, ಮಾದಕ ವಸ್ತುಗಳು ಮಾರೋರು ಇದ್ರೇನೋ, ಪೊಲೀಸರಿಗೆ ಇಮಿಡಿಯೇಟ್ ಆಗಿ ನೀವು ಮಾಹಿತಿ ಕೊಟ್ಟು ಜನಸ್ನೇಹಿ ಪೊಲೀಸರಿಗೆ ನೀವೆಲ್ಲ ಸಹಕಾರ ಕೊಡಬೇಕು. ಬೇರೆಯವರು ಬರ್ತಾರೆ, ವೆಪನ್ಸ್, ಗನ್ಸು, ಬೇರೆ ದೇಶದಿಂದ ಬರೋರು ಯಾರೇ ಇರಲಿ, ಕೂಡಲೇ ಮಾಹಿತಿ ಕೊಡಬೇಕು. ನಿಮ್ಮ ಮಾಹಿತಿಯನ್ನ ಅವರು ಗೌಪ್ಯವಾಗಿ ಇಡ್ತಾರೆ. ಸಮಾಜಕ್ಕೆ ಒಳ್ಳೇದು ಮಾಡ್ಬೇಕಂದ್ರೆ ನೀವೆಲ್ಲ ಕೈ ಜೋಡಿಸಿದ್ರೆ ಮಾತ್ರ ಆಗೋದಿಲ್ಲ. ಅಂದ್ರೆ ಪೊಲೀಸರು ಎಷ್ಟು ಜನ ಇದ್ದಾರೆ ಹೇಳಿ, ಎಲ್ಲ ಒಂದು 50 ಜನ ಇರ್ಬೋದಲ್ಲ. 50 ಜನಕ್ಕೆ ನೀವೆಲ್ಲ ಸಹಕಾರ ಕೊಟ್ಟಿರ್ತಾನೆ. ನೀವು ನನ್ನ ಪ್ರಕಾರ ಒಂಥರ ಪೊಲೀಸ್ನವ್ರು ಇದ್ದಂಗೆ, ಆಟೋ ಡ್ರೈವರ್ಸ್. ಹಂಗಾಗಿ ಹೆಮ್ಮೆಯಿಂದ ಏನೇ ಒಂದು ಮಾಹಿತಿ ಇದ್ರೇನು ಇಮಿಡಿಯೇಟ್ ಪೊಲೀಸ್ ಇಲಾಖೆಗೆ ಮಾಹಿತಿ ಆಗ್ಲಿ ಇದ್ದಾರೆ. ನಮ್ಮೂರಿಂದ ಸೇವೆ ಮಾಡೋಗಿರಂತವ್ರು, ಸೊ ನಾವು ಅವ್ರಿಗೂ ಗೌರವ ಕೊಡ್ಬೇಕಲ್ವಾ. ಹಂಗಾಗಿ ಮೊದಲನೇದಾಗಿ ನೀವು ಯಾರೂ ಸಹ ಇವತ್ತಿಂದ ಡ್ರಗ್ಸ್ ಮುಟ್ಟಲ್ಲ ಅಂತ ಪ್ರಮಾಣ ಮಾಡಿ, ಎಲ್ಲ ಕೈ ಮುಂದೆ ಮಾಡಿ. ಚಿಂತಾಮಣಿಯ ನಾಗರಿಕರಾದ ನಾವು ಸಮಾಜಕ್ಕೆ ಮತ್ತು ಕಾನೂನಿಗೆ ಗೌರವಿಸಿ ಸಂಪೂರ್ಣವಾಗಿ ಡ್ರಗ್ಸ್ ಮುಕ್ತ, ನಶಮುಕ್ತ ಚಿಂತಾಮಣಿಯನ್ನು ಮಾಡುತ್ತೇವೆಂದು ನಾವು ಬದುಕುತ್ತಿರುವ, ಜೀವನ ಮಾಡುತ್ತಿರುವ ದೇವರ ಸಮಾನರಾದ ಆಟೋಗಳ ಮೇಲೆ ಪ್ರಮಾಣ ಮಾಡುತ್ತೇವೆ. ಅಲ್ಲಿಗೆ ಅರ್ಥ ಆಯ್ತಲ್ಲ, ದೇವರಿಗೆ ಚಿಂತಾಮಣಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಇದರಲ್ಲಿ ನಾವು ಏನು ನಶೆಮುಕ್ತ ಜೀವನ ಅಥವಾ ನಮ್ಮ ಏನು ಟ್ಯಾಗ್ ಲೈನ್ ಇದೆ, ಬೇಡ ಬ್ರೋ ಅನ್ನೋದೇಳಿ, ಈ ನಮ್ಮ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇದು ನಡೀತಾ ಇದೆ. ನಶೆ ಅನ್ನೋದು ಬೇಡ. ನಶೆ ನಮ್ಮ ಮತ್ತು ನಮ್ಮ ಕುಟುಂಬನ ಹಾಳು ಮಾಡೋಕ್ಕೆ ಒಂದು ಜೊತೆಯಲ್ಲಿ ಯುವಕರಿಗೆ ಮತ್ತು ಎಲ್ಲ ಜನರು, ನಮ್ಮ ಸಾರ್ವಜನಿಕರು ಏನಿದೆ ಚಿಂತಾಮಣಿ, ಅವರಿಗೆ ಅರಿವು ಮೂಡಿಸೋ ಕಾರ್ಯಕ್ರಮಕ್ಕೋಸ್ಕರ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇನೆ. ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಕಮಿಷನರ್ ಸಾಹೇಬರು ಮತ್ತು ನಮ್ಮ ತಹಸೀಲ್ದಾರ್ ಸಾಹೇಬರು ಬಂದಿದೆ. ಇವರೆಲ್ಲ ನಮ್ಮೆಲ್ಲ ಒಕ್ಕಳ ನುಡಿ ಏನಂದರೆ, ದಯವಿಟ್ಟು ನಿಮ್ಮ ಕುಟುಂಬದವ್ರಿಗೆ ಅಥವಾ ನಿಮ್ಮ ಸ್ನೇಹಿತರು, ನೀವು ಆಟೋದವ್ರಿಗೆ ಯಾಕೆ ನಾವು ಕರೆದು ಹೇಳ್ತಿದ್ರಂದರೆ, ನಿಮಗೆ ಸಾರ್ವಜನಿಕರ ಸಂಪರ್ಕ ನೇರವಾಗಿರುತ್ತೆ. ನೀವು ಸಾರ್ವಜನಿಕರಿಗೆ ಅರಿವು ಮೂಡಿಸ್ಬೋದು. ನೀವು ಗಲ್ಲಿಗಳಲ್ಲಿ ಓಡಾಡ್ತೀರಿ, ಎಲ್ಲ ಹುಡುಗರಿಗೆ, ಕಾಲೇಜ್ ಹುಡುಗರು, ಸ್ಕೂಲ್ ಹುಡುಗರೆಲ್ಲ ನಿಮ್ಮ ಸಂಪರ್ಕದಲ್ಲಿ ಸಿಗ್ತಾರೆ. ಹಾಗಾಗಿ ನಾವು ಸಮಾಜಕ್ಕೆ ನಮ್ಮ ಕಡೆಯಿಂದ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಮನೋಭಾವನೆ ನಿಮ್ಮಲ್ಲೂ ಇರುತ್ತೆ. ಹಾಗಾಗಿ ನೀವು ಹುಡುಗರು ಅಥವಾ ಏನೋ ವಯಸ್ಕರು ಅಥವಾ ಚಿಕ್ಕ ಹುಡುಗರು ಏನಾದರೂ ಆ ಥರ ನಶೆ ಅಂದರೆ ಎಲ್ಲ ಥರ ಆಗ್ಬೋದು. ಯಾವುದು ಗಾಂಜಾ ಆಗ್ಬೋದು, ಈ ಸಿಗರೇಟು ಆಗ್ಬೋದು. ಸಿಗರೇಟು ಅದನ್ನು ನಾವು ಬೇಡ ಅಂತಲೇ ಹೇಳ್ತೀವಿ. ಸ್ಕೂಲು ಪರಿಸರಗಳಲ್ಲಿ ಯಾವುದು ಸಿಗರೇಟ್ಗಳನ್ನು ಬೇಡ ಅಂದಿದ್ದೀವಿ. ಆ ಪ್ರಕಾರ ನಾವು ಸಿಗರೇಟ್ಸ್ ಒಂದೆರಡು ಬುದ್ಧಿ ಮಾತು ಹೇಳೋದು ಸಾಕು, ಅವ್ರ ಜೀವನ ಉದ್ಧಾರ ಆಗುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ನೀವೆಲ್ಲ ನಮ್ಮ ಜೊತೆಯಲ್ಲಿ ಇದ್ದೀರಿ ಅಂತ ಹೇಳಿ ಭಾವಿಸ್ತಾ, ದಯವಿಟ್ಟು ಎಲ್ಲರಿಗೂ ಅರಿವು ಮೂಡಿಸ್ಬೇಕಂತ ಈ 2 ಮಾತು ನಾನು ಮುಗಿಸ್ತೇನೆ. ದಯವಿಟ್ಟು ಸಹಕರಿಸಬೇಕು.